ರಾಗ ದರ್ಬಾರ್. ಯಾಸ ಪದ್ಮಾಸನಸ್ಥ ವಿಪುಲ ಕಟಿತಟೀ ಪದ್ಮಪತ್ರಯತಾಕ್ಷಿ ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತ್ರೋತ್ತರೇ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮ ಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ದೇವತಾಯೇ ನಮಃ. ಭಾರತೀ ಸಾಯ ನಮಃ. ನೋಡಿ, ಶ್ರೀ ಹಂಸ ನಡೆ ಪದ್ಯ 83. ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಚರಣರು ರಚನೆ ಮಾಡಿರ್ತಕ್ಕಂತಹ ಈ ಲಕ್ಷ್ಮೀ ಶೋಭನೆಯನ್ನು ನಾವು ಅನುದಿನವೂ ಯಥಾಶಕ್ತಿ ಯಥಾಮತಿ ಚಿಂತನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅನೇಕ ಲೌಕಿಕ ಉದಾಹರಣೆಗಳನ್ನು ತುಂಬ ನಾನು ತಗೊಂಡಿದ್ದೀನಿ. ಮುಖ್ಯ ವಿಷಯ ಬಹಳ ಸ್ವಲ್ಪ ಹೇಳಿರಬಹುದು. ನಾನು ಲೌಕಿಕವನ್ನು ತುಂಬ ಆಧಿಕ್ಯ ಮಾಡಿ ಅಲೌಕಿಕವಾದ ವಿಷಯವನ್ನು ಅದ್ರಲ್ಲಿ ನಾನು ಹುದುಕ್ಸಿಟ್ಟಿದ್ದೀನಿ. ಹೇಗೆ ಅಂದರೆ, ಈಗ ಕಡುಬು ಮಾಡ್ತೀರ ನೋಡಿ. ಕಡುಬು ಮಾಡುವಾಗ ಹೂರಣನ ತುಂಬ ಇಟ್ಬಿಟ್ರೆ ಕಡುಬು ಕರಿಯಕ್ಕೆ ಬರೋದೇ ಇಲ್ಲ. ಅದು ಯಾಕಂದರೆ ಒಡೆದು ಹೋಗ್ಬಿಡುತ್ತೆ. ಹಾಗಾಗಿ ಗೋಧಿ ಹಿಟ್ಟಿನ ಕಣಕ ಅಂತ ಏನು ಮಾಡ್ತೀವಲ್ಲ ನಾವು, ಆ ಗೋಧಿ ಹಿಟ್ಟಿನ ಕಣಕ ಸ್ವಲ್ಪ ದಪ್ಪನಾಗಿರಬೇಕು, ಜಾಸ್ತಿ ಇರಬೇಕು. ಹೂರಣ ಸ್ವಲ್ಪ ಇಟ್ಟರೆ ಮಾತ್ರ ಆ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಅದೇ ವಿಧದಲ್ಲಿ ಹೋಳಿಗೆಯಲ್ಲಿ ಕೂಡ ಅಷ್ಟೇ, ಹೂರಣನ ಸ್ವಲ್ಪ ಭಾಗ ಇಡಬೇಕು, ಕಣಕ ಸ್ವಲ್ಪ ದಪ್ಪನಾಗಿದ್ದಾಗ ಹೋಳಿಗೆ ಲಟ್ಸಕ್ ಬರುತ್ತೆ. ಇಲ್ಲದೆ ಇದ್ರೆ ಒಡೆದು ಹೋಗುತ್ತೆ. ಸಕ್ಕರೆ ಗೊಂಬೆ ಒಂದೇನೆ, ಏನೂ ಮಿಕ್ಸ್ ಮಾಡದೇನೆ, ಅಂದರೆ ಈ ಸಕ್ಕರೆನ ಚೆನ್ನಾಗಿ ಸೋಸಿ ಕುದಿಸಿ ಆರಿಸಿ ಅದನ್ನ ಏನು ಸಕ್ಕರೆ ಗೊಂಬೆ ಅಂತ ಮಾಡ್ತೀವಲ್ಲ, ಅದ್ರಲ್ಲಿ ಮಾತ್ರ ಪರಿಪೂರ್ಣವಾಗಿರ್ತಕ್ಕಂಥ ಸ್ವೀಟ್ ಬರುತ್ತೆ. ಆದರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಅದನ್ನು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಕಾಣುತ್ತೆ. ಈ ಕಡುಬಾಗಲಿ ಅಥವಾ ಈ ಹೋಳಿಗೆ ಆಗಲಿ ಇವನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ತಿನ್ನಬಹುದು ನಾವು. ಯಾಕೆಂದರೆ ಇದ್ರ ಜೊತೆ ಬೇರೆ ಹಿಟ್ಟು ಬೆರ್ತಿದೆ. ಹಿಟ್ಟಿನ ಒಳಗೆ ಸಿಹಿ ಅಂಶ ಇರುತ್ತೆ. ಈಗ ಜಿಲೇಬಿ ಕೂಡ ಅಷ್ಟೇ ನೋಡಿ, ಅದು ಮೈದಾ ಹಿಟ್ಟು ಸೇರಿಕೊಂಡು ಅದರೊಳಗೆ ಸಿಹಿ ಸೇರಿಕೊಂಡಿದೆ. ಈ ಸುಕ್ಕನುಂಡೆ ಅಂತಿರುತ್ತೆ. ಸೊಕ್ಕಿನ ಉಂಡೆ ಅಲ್ಲ, ಸೊಕ್ಕನುಂಡೆ ನೀವು, ಸುಕ್ಕನುಂಡೆ ಅಂತಾರೆ. ಅದರೊಳಗೂ ಹೂರಣ ತುಂಬಿಸಿ ಅದನ್ನ ಎಣ್ಣೆಲಿ ಹಾಕಿ ಕರೀತಾರೆ. ಈ ಹಿಟ್ಟಿನ ಅಂಶ ಜಾಸ್ತಿ ಇದ್ದು ಅದರೊಳಗೆ ಹೂರಣದ ಅಂಶ ಸ್ವಲ್ಪ ಇರುತ್ತೆ. ಅದು ಸ್ವಲ್ಪ ತಿನ್ನೋಕೆ ಹಿತ ಅನಿಸುತ್ತೆ. ಈ ಸಕ್ಕರೆ ಗೊಂಬೆ ಅಂತ ನಾವು ಏನು ಈ ಮಕರ ಮಾಸದಲ್ಲಿ ಸಂಕ್ರಾಂತಿ ಕಾಲದಲ್ಲಿ ಮಾಡ್ತೀವಿ ನೋಡಿ. ಸಕ್ಕರೆನ ತಿಡಿ ಸಕ್ಕರೆ ಪಾಕ ಮಾಡಿ ಅದ್ರಲ್ಲಿ ಗೊಂಬೆ ಮಾಡ್ತೀವಿ. ಆದ್ರೆ ಅದನ್ನ ಯಾರು ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಯಾಕೆಂದ್ರೆ ತಲೆನೋ ಕಿವಿನೋ ಕಾಲೋ ಅಥವಾ ಕೈಯೋ ಅದನ್ನೊಂಚೂರು ತಿಂತಾರೆ. ಏನ್ರಿ ತಲೆ ಕಿವಿ ಕಾಲು ಕೈ ತಿನ್ನೋದದು ಅಂದರೆ, ಅಲ್ಲದೆ ಈ ಮನುಷ್ಯನ ಗೊಂಬೆ ಥರ ಮಾಡಿದರೆ ಅಥವಾ ಯಾವುದೋ ಒಂದು ಗಣಪತಿ ಗೊಂಬೆ ಏನೋ ಮಾಡಿದ್ರು ಸೊಂಡ್ಲಷ್ಟೇ ಮುರ್ಕೊಂಡು ತಿಂತಾರೆ, ಕಿವಿ ಅಷ್ಟೇ ಮುರ್ಕೊಂಡು ತಿಂತಾರೆ. ಯಾಕಂದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ ಅದನ್ನು. ಕಾರಣ ಏನಂದರೆ, ಇಡೀ ಸಕ್ಕರೆನೇ ಗೊಂಬೆ ಆಗ್ಬಿಟ್ಟಿದೆ ಅದು. ಈ ಕಡಬಲ್ಲಿ ಹೋಳಿಗೆಲೆಲ್ಲ ಸಕ್ಕರೆ ಸೇರಿದೆ, ಆದರೆ ಸಕ್ಕರೆ ಇಲ್ಲದಂತೆ ಇದೆ. ತೆಂಗಿನಕಾಯಿ ಇದೆ, ಇದು ಗಸಗಸೆ ಇದೆ, ಏಲಕ್ಕಿ ಇದೆ, ಅದ್ರ ಜೊತೆ ಬೆಲ್ಲವೂ ಇದೆ.
ಹಾಗೆ ನಾನು ಈ ಲಕ್ಷ್ಮೀ ಶೋಭನೆಯಲ್ಲಿ ಹಿಟ್ಟು, ಆಮೇಲೆ ಕೊಬ್ಬರಿ ತುರಿ, ಹಿಟ್ಟು ಅಂದ್ರೆ ಏನೋ ನಿಮ್ಮನ್ನು ನಾದೋದು ಚೆನ್ನಾಗಿ, ಏನೇನೋ ವಿಷಯಗಳು ಹೇಳ್ಕೊಳ್ತಾ ನಿಮ್ಮನ್ನು ನಾದತಾ ಇರ್ತೀನಿ. ಅದ್ರ ಮಧ್ಯದಲ್ಲಿ ನಿಮ್ಮ ತಲೆ ತುರಿಸೋ ಹಾಗೆ ನಿಮ್ಗೆ ಏನೇನೋ ಹೇಳಿಬಿಟ್ಟು ತಲೆ ತುರಿದು ಬಿಡ್ತೀನಿ, ಕೊಬ್ಬರಿ ಥರ ತುರಿದು ಬಿಡ್ತೀನಿ. ಸರಿ, ನಿಮ್ಮ ಅಜ್ಞಾನನೇ ಹುರಿದು ಬಿಟ್ಟು ಅದನ್ನೇ ಘಮ ಘಮ ಅಂತ ಒಂದಿಷ್ಟು ಅದಕ್ಕೆ ಇದು ಗಸಗಸೆ ಪುಡಿ ಹಾಕ್ತೀನಿ. ಆಮೇಲೆ ನಿಮ್ಮ ಕರ್ಮ ಅನ್ನೋ ಎಳ್ಳನ್ನು ಹುರಿದು ಅದನ್ನು ಪುಡಿ ಮಾಡಿ ಅದರೊಳಗೆ ಹಾಕ್ತೀನಿ. ಆಮೇಲೆ ಯಾವುದೋ ಒಂದು ಆಸೆ ಅನ್ನೋ ಒಂದು ಏಲಕ್ಕಿನ ತಂದು ಸ್ವಲ್ಪ ಸಕ್ಕರೆ ಜೊತೆ ಮಿಕ್ಸ್ ಮಾಡಿಬಿಟ್ಟು, ತುಂಬ ಜನ ನೇರವಾಗಿ ಏಲಕ್ಕಿ ಕುಟ್ಟಬಾರ್ದು, ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಈ ಲಟ್ಟಣಿಗೆಯಲ್ಲಿ ಉಜ್ಜುತ್ತೀನಿ. ಏನು ಅಂದರೆ ಸ್ವಲ್ಪ ಸಿಹಿನೂ ಇರಬೇಕು, ಸ್ವಲ್ಪ ಕಹಿ, ಎರಡೂ ಮಿಕ್ಸ್ ಮಾಡ್ಕೊಂಡು ಘಮ 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 ಅನ್ನೋಂಗೆ ನಿಮ್ಮ ವಿಷಯ ನಿಮಗೇ ಹೇಳಿಬಿಟ್ಟು ಘಮ ಘಮ ಮಾಡೋದಕ್ಕೆ ಹಾಕ್ತೀನಿ. ಅನಾದಿ ಕಾಲದ ನಿಮ್ಮ ನಂಟು ಇದೆಯಲ್ಲ, ಆ ಬೆಲ್ಲನ ಕುದಿಸಿ ಪಾಕ ಮಾಡಿ ಆಮೇಲೆ ಆ ನಿಮ್ಮ ನಾದಿರ್ತೀನಲ್ಲ ಅದರೊಳಗೆ ತುಂಬಿ, ನಿಮಗೆ ಬೇಡಪ್ಪ ಸಾಕು ನಾನು ಇವ್ರಿಗೆ ಮಾಡಿದ ಹಣೆ ಬರ ಅಂತ ನೀವೇನು ಎಣ್ಣೆ ಹಾಕಿದ್ರಲ್ಲ ಅದರೊಳಗೆ ನಿಮ್ಮನ್ನು ಕುದಿಸಿ ಕರೆದು ತೆಗೆದು ಭಗವಂತನಿಗೆ ಕರೆದು ಅಮೃತವನ್ನಾಗಿ ಮಾಡಿ ಕೊಡ್ತೀನಿ. ಹಾಗಾಗಿ ಈ ಲಕ್ಷ್ಮೀ ಶೋಭಾನೆಯಲ್ಲಿ ಅನೇಕ ಲೌಕಿಕ ಉದಾಹರಣೆಗಳು ಎಲ್ಲವೂ ಕೂಡ ತೆಂಗಿನಕಾಯಿ ಮತ್ತು ಇದು ಮೈದಾ ಹಿಟ್ಟಾಗಲಿ, ಗೋಧಿ ಹಿಟ್ಟಾಗಲಿ, ಅಥವಾ ಕಡಲೆ ಪುರಿ ಆಗಲಿ, ಕಡಲೆ ಪುಟಾಣಿ ಕಾಳಿದ್ದಾಗಲಿ ಮಿಕ್ಸ್ ಹೆಂಗಾಗಿದೆಯೋ ಹಾಗಾಗಿದೆ. ಆದರೆ ಇದರೊಳಗೆ ಇರ್ತಕ್ಕಂಥ ಸಿಹಿ ಏನು ಅಂದರೆ ಹರಿ ಸರ್ವೋತ್ತಮ ಭಗವಂತನೊಬ್ಬನೇ ಇರೋದು ಈ ಭೂಮಿ ಮೇಲೆ. ಈ ಭೂಮಿಯಿಂದ ಆಚೆಗೆ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಅಂಬಾಸ್ಯ ಪಾರೆ ನಾಕಸ್ಯ ಪೃಷ್ಠೆ ಭುವನಸ್ಯ ಮಧ್ಯೆ ಮಹತೋ ಮಹೀಯಾನ್ ಅಂತ ಇಷ್ಟು ವಿಚಾರ ತಿಳಿಸಬೇಕಾಗಿದೆ. ಈಗ ನಾವು ಹಂಸ ಮಂತ್ರದ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದೀವಿ. ಯಾಕಂದರೆ ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಿದ್ದೀವಿ ಅಂದರೆ, ಹಿಂದಿನ ನುಡಿ ಮರ್ತೋದಾಗ ಮುಂದಿನ ನುಡಿಗೆ ಆಧಾರ ಆಗೋದಿಲ್ಲ. ನಾವು ಹಳೆ ದಿನಗಳನ್ನು ನೆನಪಲ್ಲಿ ಇಟ್ಟುಕೊಂಡು ಹೊಸ ದಿನಗಳನ್ನು ನಡೆಸಬೇಕಾಗತ್ತೆ. ಹಳೆ ದಿನಗಳನ್ನು ಮರ್ತೊಟ್ಟೋಯ್ತು ಅಂತಂದರೆ ಹೊಸ ದಿನದಲ್ಲಿ ಬಂದಿರತಕ್ಕಂಥ ಬಡತನವೋ ಅಥವಾ ಸಿರಿತನವೋ ಎರಡೂ ನಮಗೆ ಸುಖನೂ ಕೊಡಲ್ಲ, ದುಃಖನೂ ಕೊಡಲ್ಲ. ಯಾಕೆ ಅಂದರೆ ಹಳೆ ದಿನದ್ದು ನಮಗೆ ಶಿಲ್ಕ್ ಇದೆ, ಬಾಕಿ ಉಳ್ಕೊಂಡಿದೆ. ಹಿಂದೆಲ್ಲ ಹೆಂಗಿತ್ತು ಅಂದರೆ, ಹಳೆ ದಿನದಲ್ಲಿ ನಾವು ಎಕ್ಸಾಮ್ ಫೇಲ್ ಆಗ್ಬಿಟ್ವಿ ಅಂದರೆ ಆ ವರ್ಷ ಅಲ್ಲೇ ಕೂತ್ಕೋಬೇಕಾಗಿತ್ತು. ಇವಾಗ ಹೇಗಿದೆ ಅಂದರೆ, 1-2-3 ಪೇಪರ್ ಹೋದ್ರೂ ಪರವೆಲ್ಲ ಮುಂದಿನ ಶಾಲೆಗೆ ನಾವು ಜಾಯಿನ್ ಆಗಿ ಹಿಂದಿಂದನ್ನು ನಾವು ಬರ್ಕೊಂಡು ಹೋದಾಗ ಮುಂದಿನ ಶಾಲೆಗೆ ನಮಗೆ ಅವಕಾಶ ಇದೆ. ಇದಕ್ಕೆ ಅರ್ಥ ಏನು ಹೇಳ್ಬೋದು ಅಂದರೆ, ತ್ರೇತಾಯುಗದಲ್ಲಿ ತಪಸ್ಸು ಬಹಳ ಕಷ್ಟ, ದ್ವಾಪರ ಯುಗದಲ್ಲಿ ಸ್ವಲ್ಪ ಪರವಾಗಿಲ್ಲ, ಕಲಿಯುಗದಲ್ಲಿ ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಬೋರಂಗ. ಕಲಿಯುಗದಲ್ಲಿ ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಬೋರಂಗ. ಗಂಗಾದಿ ಸಕಲ ತೀರ್ಥಂಗಳಿಗಧಿಕ ಶ್ರೀ. ಗಂಗಾದಿ ತೀರ್ಥಂಗಳಿಗೆ ಅಧಿಕ ಶ್ರೀ ಹರಿಯ ನಾಮ, ಹರಿಯ ನಾಮ. ಹಿಂದೆಲ್ಲ ಒಂದು 7ನೇ ಕ್ಲಾಸೋ 8ನೇ ಕ್ಲಾಸೋ ಸರಿಯಾಗಿ ಬರೆದಿದ್ರೆ ಫೇಲ್ ಮಾಡಿ ಅಲ್ಲೇ ಕೂಡ್ಸೋರು. ಒಬ್ಬೊಬ್ಬ ಹುಡುಗರಂತೂ ಪಾಪ ಶಾಲೆಗೆ ಸೇರುವಾಗ ಮೀಸೆನೂ ಇರ್ತಿರ್ಲಿಲ್ಲ, ಗಡ್ಡನೂ ಇರ್ತಿರ್ಲಿಲ್ಲ. ಅಲ್ಲಿಂದ ಪಾಸಾಗಿ ಹೊರಗೆ ಹೋಗುವಾಗ 1-2 ಮಕ್ಕಳು ಕೂಡ ಆಗಿರ್ತಿತ್ತು, ಅಷ್ಟು ಸಲ ಫೇಲ್ ಆಗಿರ್ತಿದ್ರು. ಅಂದರೆ ಇದರ ಅರ್ಥ ಏನು, ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ಉಪಾಸನೆ ಬಹಳ ಕಷ್ಟ, ಜನ್ಮ ಎತ್ತಬೇಕಾಗ್ತಿತ್ತು. ಆದರೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಮಾಡಿಬಿಟ್ರೆ ಸಾಕು, ಹಿಂದಿನ ಜನ್ಮದ ಪರಿಹಾರ ಮಾಡಿಕೊಂಡು ಮುಂದಕ್ಕೆ ನಾವು ಕಾಲಿಡಬಹುದು. ಈಗ ನೋಡಿ, ಹೊಸ ಎಕ್ಸಾಮ್ಗಳೆಲ್ಲ ಬಂದಿದೆಯಲ್ಲ, ಹಳೆ ಪೇಪರ್ಸ್ಗಳನ್ನು ಇಟ್ಕೊಂಡು ಮುಂದಿನ ತರಗತಿಗೆ ಹೋಗಿರ್ತಾರೆ. ಅಷ್ಟರೊಳಗೆ 1-2 ಎಕ್ಸಾಮ್ ಬರುತ್ತೆ, ಅದರೊಳಗೆ ಪಾಸ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ಶಾಲೆಯಲ್ಲಿ ಅವರು ಸ್ಥಿರವಾಗಿ ಕೂತಿರ್ತಾರೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ನಾನು ಪದೇ ಹಿಂದಿನ ಪದ್ಯವನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲದೆ ಇದ್ರೆ ನಿಮಗೆ ಅದು ಮರ್ತೋಗ್ಬಿಡುತ್ತೆ. ಆ ಮರಿಬಾರ್ದು ಅನ್ನೋ ಉದ್ದೇಶವೇ ನನ್ನ ಉದ್ದೇಶ. ಮತ್ತು ಶ್ರೀಮದ್ ವಾದಿರಾಜ ತೀರ್ಥರ
ಸದುದ್ದೇಶ, ಮಧ್ವಾಚಾರ್ಯರ ಆಶಯ, ಭಗವಂತನ ಪರಿಪೂರ್ಣ ಕೃಪಾಶಯ. ಹೀಗೆ ಸಮುದ್ರದ ಮಧ್ಯದಲ್ಲಿ ಮದುವೆ ಪ್ರಾರಂಭ ಆಗಿಬಿಟ್ಟಿದೆ. ಜೀರಿಗೆ ಬೆಲ್ಲ ಎಲ್ಲವೂ ಆಗಿದೆ, ಅಂತಪಟ ತೆರೆದಾಗಿದೆ, ಜೀರಿಗೆ ಬೆಲ್ಲ ಆಗಿದೆ. ಬ್ರಾಹ್ಮಣರು ಸದ್ವೇದ ಮಂತ್ರಗಳನ್ನು ಆಕಾಶ ಗಗನ ಮುಟ್ಟೋ ಮಟ್ಟಿಗೆ ನಾದವನ್ನು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮುತ್ತೈದೆಯರೆಲ್ಲ ಕೂತ್ಕೊಂಡು ಶೋಭಾನೆ ಹಾಡ್ತಾ ಇದ್ದಾರೆ. ಶೋಭಾನೆಯಲ್ಲಿ ಅದೇನ್ರಿ ನಿಮ್ಮ ಶೋಭಾನೆ ರಾಗ ಅನ್ಬೇಡ್ರಿ, ಶೋಭಾನೆ ಅದು ರಾಗ ಕಾಣ್ರಿ, ಶೋಭಾನೆ ರಾಗ ಅಲ್ಲ, ಅದು ಭಗವಂತನ ಕರಿತಾ ಇದ್ದಾರೆ. ಬಾಪ ಬಾಪ ಬಾಪ, ನಮ್ಮ ಭಗವಂತ ಎಂತಹ ಉದಾತ್ತ ಭಗವಂತ ಅವನು. ಎಂತೆಂಥ ದೊಡ್ಡ ದೊಡ್ಡ ಸಂಬಂಧಿಕರಿದ್ದಾರೆ ಗೊತ್ತಾ ಅವನಿಗೆ. ಸೃಷ್ಟಿಕರ್ತನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ದೇವನೇ ಅವನ ಮಗ, ಲಯಕರ್ತನಾಗಿರ್ತಕ್ಕಂಥ ಮಹಾರುದ್ರದೇವನೇ ಅವನ ಮೊಮ್ಮಗ, ಮತಿದಾಯಕಳಾಗಿರ್ತಕ್ಕಂಥ ಪಾರ್ವತಿ ದೇವಿಯೇ ಮೊಮ್ಮಗನ ಹೆಂಡತಿ, ಬುದ್ಧಿದಾಯಕಳಾಗಿರ್ತಕ್ಕಂಥ ಸರಸ್ವತಿ ದೇವಿಯೇ ಮುದ್ದು ಶಾರದೆ. ಅವಳು ನಮ್ಮಮ್ಮ ಶಾರದೇವು ಮಹೇಶ್ವರಿ ನಿಮ್ಮೊಳೆ ಗೀಗನಾರಮ್ಮ. ಆ ಅಮ್ಮ ಶಾರದಾ ದೇವಿ ಸೊಸೆ ಪರಮಾತ್ಮನಿಗೆ ಒಂದು ಸಂಬಂಧ ಅಂತ ನೋಡೋದಾದರೆ ಇವೆಲ್ಲವೂ ಮಹಾತತ್ವಗಳು. ನಿಜವಾಗಿ ಸಂಬಂಧಗಳನ್ನು ಹೆಣೆಯೋ ಪ್ರಶ್ನೆ ಇಲ್ಲ. ಇದೆಲ್ಲವೂ ಸಂಬಂಧಕ್ಕಿಂತ ಅತೀತವಾಗಿರ್ತಕ್ಕಂಥ ನಿಸ್ಸಂಬಂಧವಾಗಿರ್ತಕ್ಕಂಥ ನಿಸ್ಸಂಶಯವಾಗಿರ್ತಕ್ಕಂಥ ನಿಸ್ಸಂಬಂಧವಾಗಿರ್ತಕ್ಕಂಥ ಸಂಬಂಧಗಳಿವೆಲ್ಲವೂ ಕೂಡ. ಇಂತಹ ಚತುರ್ಮುಖ ಬ್ರಹ್ಮನ ಮನೆಯಲ್ಲಿ ರನ್ನದ ಪೀಠದ ಮೇಲೆ ಕೂತಿದ್ದಾನೆ ಭಗವಂತ. ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿನೇ ಗಮ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬ್ರಹ್ಮ ಮೂರ್ತಿಗೆ ಹಾಸೆಗೆ ಶೋಭಾನೆ. ಹೃತ್ಕಮಲ ಅನ್ನೋ ಕೆಂಪು ಪೀಠದ ಮೇಲೆ ಪರಬ್ರಹ್ಮ ಅನ್ನೋ ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಾಲ್ಕು ದಿಕ್ಕುಗಳ ಆಲೋಚನೆ ಎಂಬ ಚತುರ್ಮುಖ ಬ್ರಹ್ಮನ ಮನೆಯಲ್ಲಿ ಮನಸ್ತತ್ವದ ಮಹಾರುದ್ರದೇವನ ಸನ್ನಿಧಾನದಲ್ಲಿ ವಾಯು ಸಂಚಾರ ನಡೀತಾ ಇದೆ. ಇಂತಹ ವಾಯುವಿನ ಹೆಸರೇ ಹಂಸ ಮಂತ್ರ. ಈ ಹಂಸ ಮಂತ್ರ ಜಪ ಮಾಡಿ 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 ಸಕಲ ಜೀವರಾಶಿಗಳ ಒಳಗೆ ಆ ವಾಯುದೇವರಿಗೆ ಒಂದು ಪೋಸ್ಟ್ ಸಿಗತ್ತೆ. ಆ ಪೋಸ್ಟ್ ಯಾವುದು ಅಂದರೆ ಚತುರ್ಮುಖ ಬ್ರಹ್ಮದೇವನ ಪಟ್ಟ. ಆ ಚತುರ್ಮುಖ ಬ್ರಹ್ಮದೇವನ ಪಟ್ಟದಲ್ಲಿ ವಾಯುದೇವರು ಕುತ್ಕೊಂಡಾಗ ಅವರಿಗೆ ಚತುರ್ಮುಖ ಬ್ರಹ್ಮದೇವ ಅಂತ ಹೆಸರು ಬರುತ್ತೆ. ಅಂತಹ ಚತುರ್ಮುಖ ಬ್ರಹ್ಮನಿಗೆ ಈ ಯೋಗ್ಯತೆ ಬಂದಿದ್ದು ಯಾವುದರಿಂದ ಅಂದರೆ ಈ ಹಂಸ ಮಂತ್ರ ಜಪದಿಂದ. ಈ ಹಂಸ ಮಂತ್ರ ಜಪ ಪ್ರಾರಂಭ ಆಗೋದು ಯಾವಾಗ ಅಂದರೆ ಸೂರ್ಯೋದಯಕ್ಕೆ ಪ್ರಾರಂಭವಾಗತ್ತೆ, ಮತ್ತೆ ಮುಕ್ತಾಯ ಆಗೋದು ಯಾವಾಗ ಅಂದರೆ ಸೂರ್ಯೋದಯಕ್ಕೆ ಮುಕ್ತಾಯ ಆಗೋದು. 21,600 ಶ್ವಾಸ ಮಂತ್ರ ಜಪಗಳು ನಮ್ಮಲ್ಲಿ ನಡೆಯುತ್ತೆ ನೋಡಿ. ಹಂಸ ನೀವು ನಿಧಾನ ಕೇಳಿಸ್ಕೋಬೇಕಪ್ಪ. ನಿಧಾನನೇ ಇಲ್ಲದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಧಾನವೇ ಪ್ರಧಾನ. ಹೀಗೆ ನಿಧಾನವಾಗಿ ಕೇಳಿಸ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ. ಸೂರ್ಯೋದಯಕ್ಕೆ ಪ್ರಾರಂಭವಾಗಿರ್ತಕ್ಕಂತಹ ಈ ಹಂಸ ಮಂತ್ರ ಸೂರ್ಯೋದಯಕ್ಕೇನೆ ಮುಕ್ತಾಯ ಆಗೋದು. ಆದರೆ ಮುಕ್ತಾಯ ಆಯಿತು ಅಂತ ಅಲ್ಲಿಗೆ ನಿಲ್ಲೋ ಪ್ರಶ್ನೆ ಇಲ್ಲ, ಮತ್ತೆ ಕಂಟಿನ್ಯೂಟಿ ಇರುತ್ತೆ. ಅದೇನು ಟ್ರೈನ್ ಅಲ್ಲ ನಿಂತ್ಕೊಳ್ಳೋಕ್ಕೆ, ಅದು ಹೋಗ್ತಾನೇ ಇರಬೇಕು, ಅದು ಹೋಗ್ತಾನೇ ಇರಬೇಕು. ಹೀಗೆ ಅಲ್ಲೆಲ್ಲರೂ ನಿಂತು ಬಿಡ್ತು ಅಂದರೆ ಅದಕ್ಕೆ ಸಾವು ಅಂತ ಹೇಳ್ತಾರೆ ನೋಡಿ. ನೀವು ನಿಧಾನವಾಗಿ ಉಸಿರಾಡಿ. ಈಗೊಂದು ಹೊಸದಾಗಿ ಶುರುವಾಗಿದೆ. ನಿಮ್ಗೆ ಎಷ್ಟು ವಯಸ್ಸು? 40 ವರ್ಷ. 40 ನಿಮಿಷ ಉಸಿರಾಡಿ, ಏನೂ ಮಾತಾಡೋಂಗಿಲ್ಲ. ನಿಮ್ಗೆ ಎಷ್ಟು ವರ್ಷ? 50 ವರ್ಷ. 50 ನಿಮಿಷ ಉಸಿರಾಡಿ. ಏನ್ರಿ 50 ನಿಮಿಷದಲ್ಲಿ ಉಸಿರಾಡೋದು ಬೇಡವಾ ಅಂದರೆ ಉಸಿರು ಆಡೋದನ್ನು ನೀವು ಗಮನಿಸಿ. ಆಗ ನಿಮ್ಮ ಹತ್ರ ರೋಗವೇ ಬರಲ್ಲ, ದೇವ್ರ ಹಣೆಗೂ ಬರಲ್ಲ. ಯಾಕಂದರೆ ಎಲ್ಲರಿಗೂ ಉಸಿರಿಗೆ ರೋಗ ಬಂದಿರೋದು. ಈಗ ಶ್ವಾಸಕೋಶ ಹಿಡ್ಕೊಂಡಿದೆ. ಯಾಕೆ? ಶ್ವಾಸೋಚ್ಛ್ವಾಸ ಆಗಲ್ಲ. ಯಾಕೆ ಶ್ವಾಸೋಚ್ಛ್ವಾಸ ಆಗಲ್ಲ ಅಂದರೆ ಉಸಿರು ಸರಿಯಾಗಿ ಆಡಲ್ಲ. ಯಾಕೆ ಉಸಿರು ಸರಿಯಾಗಿ ಆಡ್ತಿಲ್ಲ ಅಂದರೆ ಉಸಿರು ಅನ್ನೋದು ಒಂದು ಮಂತ್ರವೇ ಅಂತಲೇ ನಮಗೆ ಗೊತ್ತಿಲ್ಲ. ಇಂಥ ಮಂತ್ರದ ಹೆಸರೇನು?
ಹಂಸ ಮಂತ್ರ 21,600 ಶ್ವಾಸ ಜಪಗಳು ಪೂರ್ತಿ ಆಗಬೇಕು ಅಂದ್ರೆ ಏನಾಗಬೇಕು? ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಮುಕ್ತಾಯ ಆಗಬೇಕು. ಆಗ ಪರಿಪೂರ್ಣ ಜಪ ಮಾಡಿದ ಪುಣ್ಯ ಬರುತ್ತೆ. ಆದರೆ ಅಂತಕನ ದೂತರು ಬಿಡಬೇಕಲ್ಲ, ಅಂದರೆ ಯಮದೂತರು ಬಿಡಬೇಕಲ್ಲ. ದಿನರಾತ್ರಿಗಲ್ಲದೆ ವಿಷಯಲಂ ಪಟನಾಗಿ, ದಿನರಾತ್ರಿಗಲ್ಲದೆ ವಿಷಯಲಂ ಪಟನಾಗಿ, ಸವಿಯೂಟಗಳನುಂಡು ಭ್ರಮಿಸಬೇಡ. ಅವನ ಕೊಂದು ಇವನ ಕೊಂದು ಅರ್ಥವನು ಗಳಿಸುವರೆ, ಜವನ ದೂತರು ಬರುವ ಹೊತ್ತನಿ ನರಿ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಚಿಂತೆಯನು ಬಿಟ್ಟು ಶ್ರೀ ಹರಿಗೆ ನೆನೆಯೋ ಮನವೇ. ಒಂದು ಹುಡುಗಿ, ಬಹಳ ಒಳ್ಳೆ ಹುಡುಗಿ, ಅದು ಒಳ್ಳೆ ನೃತ್ಯಗಾರ್ತಿ. ಅವಳ ಹೆಸರು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಆ ಹುಡುಗಿ ತುಂಬ ಒಳ್ಳೆ ನರ್ತನ ಮಾಡ್ತಾ ಇದ್ಲು. ಮಾತ್ರ ಜೀವನದಲ್ಲಿ ಎಂತಹ ಉದಾತ್ತವಾಗಿರ್ತಕ್ಕಂಥ ಗುಣ ಹುಡುಗಿಗೆ. ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಓದುವಂಥ ಹುಡುಗಿ ಅವಳು. ಬರೀ ಮತಿ ಅಲ್ಲ, ಸುಮತಿ ಅಂತ. ಅವಳ ಜಡೆಯೇ ಅಷ್ಟು ಉದ್ದ ಇತ್ತು. ನಾನು ಅವಳಿಗೆ ಯಾವಾಗಲೂ ಅಕ್ಕ ಅಕ್ಕ ಅಂತ ಕರೀತಾ ಇದ್ದೆ. ಆದರೆ ಅವಳೆಷ್ಟು ನಗನಗತ ಬಂದು ಸಿಹಿಯನ್ನು ಕೊಟ್ಲು ನನಗೆ. ನಿಂಗೆ ನಾಳೆ ಬೆಳಗ್ಗೆ ಒಳ್ಳೆ ಸುದ್ದಿನ ಕೊಡ್ತೀನಿ ಅಂದ್ಲು ನನಗೆ. ತಮ್ಮ, ನಿಂಗೆ ನಾಳೆ ಬೆಳಗ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂದ್ಲು. ನಾನು ಆಯಿತು ಅಕ್ಕ ಅಂದೆ. ಎಷ್ಟು ಸಂತೋಷವಾಗಿ ಊರಿಗೆಲ್ಲ ಸಿಹಿ ಹಂಚಿದ್ಲಿ ರೀ. ಯಾತಕ್ಕೆ ಅಂತ ಕೇಳಿದ್ರೆ, ನಾಳೆ ಬೆಳಗ್ಗೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ. ಕಣ್ಣಲ್ಲಿ ಏನೋ ಆನಂದ. ಅವಳು ಸಿಹಿ ಕೊಡುವಾಗಲೇ ಅದೇನು ಖುಷಿ. ಗಲ 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 ಓಡಾಡಿದ್ಲು ಕಣ್ರಿ. ಮನೆ 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 ಮನೆಗೆ ಹೋಗ್ತಾ ಇದ್ಲು. ಜವನದೂತರು ಬರುವ ಹೊತ್ತ ನೀನರಿಯೇ. ಜವ ಅಂದ್ರೆ ಏನು? ಯಮ. ಯಮನ ದೂತರು ಬರುವ ಹೊತ್ತನು, ಅವ್ರು ಬರೋ ಹೊತ್ತಿದೆಯಲ್ಲ ಟೈಮು, ನಿಂಗೆ ಗೊತ್ತಾಗತ್ತಾ? ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಇಲ್ಲು. ನಾವು ಬೆಳಗ್ಗೆ ಎದ್ದುವ ಎಲ್ಲ ಗೊತ್ತಿಲ್ಲ, 8 ಗಂಟೆ ಹೊತ್ತಿಗೆ ಮನೆ ಹತ್ರ ಪೊಲೀಸ್ ವ್ಯಾನು, ಪೊಲೀಸ್ನವರು, ಫುಲ್ಲು ಜನ. ಯಾರು ಒಳಗೆ ಹೋಗಾಗಿಲ್ಲ, ಹಾಗಿಲ್ಲ. ಆದರೆ ಕಿಟಕಿಯಿಂದ ಕಾಣಿಸ್ತಾ ಇತ್ತು, ಅವಳು ನೇಣು ಹಾಕ್ಕೊಂಡು ತೂಗಾಡುತ್ತಾ ಇದ್ಲು. ಇದಾ ಒಳ್ಳೆ ಸುದ್ದಿ. ಅಕಸ್ಮಾತ್ ಅವಳು ನೇಣು ಹಾಕ್ಕೋಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ ನಿಜವಾಗಿದ್ರೆ, ಅವಳು ಸಿಹಿಯನ್ನು ಯಾಕೆ ಹಂಚಿದ್ಲು? ಸಿಹಿಯನ್ನು ಹಂಚುವಾಗ ಅವಳಲ್ಲಿ ಇದ್ದ ಸಂತೋಷ ಅವಳ ಸಾವನ್ನು ಯಾಕೆ ತೋರಿಸ್ಲಿಲ್ಲ? ಎಷ್ಟೋ ಜನಕ್ಕೆ ರೋಗ ಬಂದಿದೆ, ಇನ್ನೊಂದು 3 ವರ್ಷ ಸತ್ತೋಗ್ತೀರಂದ್ರೆ ಸಾಕು, ಇವತ್ತಿಂದಲೇ ಸಾಯಕ್ಕೆ ಶುರು ಮಾಡ್ತಾರೆ. ಡಾಕ್ಟ್ರು ಟೈಮ್ ಕೊಟ್ಟಿದೆ ಅಂತಾನೇ ಇರ್ತಾರೆ. ಈ ಪರೀಕ್ಷಿತ ಮಹಾರಾಜನ ಕತೆ ನಾನು ಕೇಳಿದ್ದೆ. ಅವನು 7 ದಿನದಲ್ಲಿ ಭಾಗವತವನ್ನು ಕೇಳಿ ಆರಾಮಾಗಿ ಎದ್ದುಬಿಟ್ಟ ಮೇಲೆ ಅಂತ, ಸುಖವಾಗಿ. ಇನ್ನೊಬ್ಳು ಈ ಹುಡುಗಿ, ಇನ್ನೊಬ್ಬ ಪಾರ್ಥನ ಕತೆ ನಿಮ್ಗೆ ಹೇಳಿದ್ದಲ್ಲ ನಾನು. ಬೆಂಗಳೂರು ಹುಡುಗ, ಅವನಿಗೆ ಹೊಸದಾಗಿ ಮದುವೆ ಆಗಿತ್ತು, ಕೊಚ್ಕೊಂಡು ಹೋದ ಅಂತ. ಇವೆಲ್ಲ ತುಂಬ ವಿಚಿತ್ರವಾಗಿರ್ತಕ್ಕಂಥ ಸಾವುಗಳಿವೆಲ್ಲ. ಇದ್ರೂ ಇಲ್ಲದಂಗೆ ಆಗೋಗ್ಬಿಡುತ್ತೆ. ಒಂದು ಮದುವೆಗೆ ಅಂತ ಒಂದಿಷ್ಟು ಜನ ಹೊರಟ್ರಪ್ಪ, ಬಹಳ ಚೆನ್ನಾಗಿ. ಏನು ಒಬ್ಬೊಬ್ರು ಮೈ ಮೇಲೆ 25,000 ರೂಪಾಯಿ ಸೀರೆ, ಒಬ್ರಂತೂ 1,00,000 ರೂಪಾಯಿ ಸೀರೆ ಉಟ್ಕೊಂಡಿದ್ರು. ಬೇಕಾದಷ್ಟು ರೊಟ್ಟಿ, ಚಟ್ನಿ, ಚಪಾತಿ, ಅಡುಗೆ, ಚಕ್ಕಲಿ, ಏನೇನು ಮುಂದಿನ ಜನ್ಮಕ್ಕಾಗೋಷ್ಟು ತಿಂಡಿಗಳೆಲ್ಲ ಕಟ್ಕೊಂಡಿದ್ರು. ವಾಪಸ್ಸು ಯಾರೂ ಮನೆಗೆ ಬರಲೇ ಇಲ್ಲ. ಕಣ್ಣು, ಕೈ, ಕಾಲು, ಕಿವಿ
ಅದ ಮೂಗು ಎಲ್ಲ ಚಟ್ನಿಯಾಗಿ ಬೀದಿಲಿ ಚೆಲ್ಲಾಪಿಲ್ಲಿಯಾಗಿ ಹೋಗಿತ್ತು. ಜವನದೂತರು ಬರುವ ಹೊತ್ತ ನೀನಡಿಯೇ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಪುತ್ರ ಹುಟ್ಟಿದ ದಿವಸ ಹಾಲಿನೂಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ. ಅರ್ಥಿಯಾಗಿದೆ ಬದುಕು ಸಾಯಲಾರೆನು ಎನಲು, ಮೃತ್ಯು ಹೆಡತಲೆಯಲ್ಲಿ ನಗು ತೀರ್ಪುದನರಿಗೆ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಚಿಂತೆಯೇನು ಬೀಟು ಶ್ರೀ ಹರಿಯ ನೆನೆಯೋ ಮನವೇ, ಅಂತಕನ ದೂತರಿಗೆ. ಒಬ್ಬ ಸ್ವಾಮಿಗಳಿದ್ರು, ಅವರ ಹೆಸರು ನಾನು ಹೇಳಲ್ಲ. ಅವರ ಜೀವನದಲ್ಲಿ ಸ್ವಾಮಿಗಳ ರೀತಿ ನಡ್ಕೊಳ್ಳೇ ಇಲ್ಲ ಅವರು. ಏನಂಗಂದ್ರೆ ಸ್ವಾಮಿಗಳು ಹೇಗಿರಬೇಕೋ ಆಗಿರಲಿಲ್ಲ ಅವರು. ವೇಷ ಗೀಷ ಎಲ್ಲ ಸ್ವಾಮಿಗಳದೇ ಇತ್ತು, ಅದು ಸ್ವಾಮಿಗಳ ಬದುಕಿನಲ್ಲಿ ಏನೇನು ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ದಂಗೆ ಕಾಣಿಸಿರಲಿಲ್ಲ. ಆದರೆ ಅವರು ಭಗವಂತನ ಪೂಜೆಯನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಆ ಟೈಮಿಗೆ ಬರೋರು, ಪೂಜೆ ಗೀಜೆಲ್ಲ ಮಾಡೋರು. ಆಮೇಲೆ ಮಾಮೂಲಿ ಮನುಷ್ಯ ಹೇಗಿರ್ತಿದ್ದೋ ಹಾಗಿರ್ತಿದ್ರು ಅವರು. ಆದರೆ ಅವರ ಸಾವು ವಿಚಿತ್ರ ನೋಡಿ. ಪ್ರಾತಃ ಕಾಲದಿಂದ ಪ್ರಾತಃ ಕಾಲಕ್ಕೆ ಮುಗಿಬೇಕಲ್ಲ ಜಪ, ಯಾವುದು 21,600 ಶ್ವಾಸ ಮಂತ್ರ ಜಪ. ಕರೆಕ್ಟಾಗಿ ಇವತ್ತು ಪ್ರಾತಃ ಕಾಲಕ್ಕೆ ಜಪಕ್ಕೆ ಕೂತಿದ್ದಾರೆ ಅವರು. ಭಗವಂತನ ಪೂಜೆನೂ ಮಾಡಿದ್ದಾರೆ, ಯಾವುದೂ ನಿಲ್ಲಿಸಿಲ್ಲ. ಮರುದಿವಸ ಪ್ರಾತಃ ಕಾಲಕ್ಕೂ ಕೂತಿದ್ದಾರೆ. ಕೂತವ್ರು ಎದ್ದೇ ಇಲ್ಲ, ಜಪಮಾಲೆ ಕೈಯಲ್ಲೇ ಇದೆ. ಅವ್ರ ಶಿಷ್ಯ ಬಂದ, ಏನು ಇನ್ನೂ ಗುರುಗಳು ಎದ್ದಿಲ್ಲ ಅಂದ. ಹತ್ರ ಹೋಗಿ ನೋಡಿದೆ, ಅವ್ರಿನ್ನು ಹೇಳಲ್ಲ ಬಿಡು, ಯಾಕಂದ್ರೆ ಎದ್ದು ಹೋಗಿದ್ದವ್ರು ಆಗಲೇ ಅಂದೆ. ಏನು ಎಲ್ಲಿ ಹೋಗಿದ್ದಾರೆ ಮಾರ್ರೆ, ಇಲ್ಲೇ ಇದ್ದಾರಲ್ಲ ಅಂದರು. ಯೋ ಅವ್ರು ಎದ್ದೋಗಿದ್ದಾರೆ ಕಣಯ್ಯ, ಕರ್ಸು ಜನನ್ನ ಅಂದೆ. ಅಂದರೆ ಶರೀರ ಬಿಟ್ಟು ಹೊಟ್ಟೋಗಿದ್ರು. ಇದು ದಿವ್ಯವಾಗಿರ್ತಕ್ಕಂತಹ, ಇದು ಸಾವಲ್ಲ, ಇದು ನೋವಲ್ಲ, ಇದು ಯಾತ್ರೆ. ಭಗವಂತನ ಮನೆಗೆ ಧೈರ್ಯವಾಗಿ ನಡ್ಕೊಂಡು ಹೋಗೋ ಯಾತ್ರೆ. ಆ ಯಾತ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಪಾತ್ರೆ ಖಾಲಿ ಮಾಡ್ಕೊಂಡಿರ್ಬೇಕು, ಪಾತ್ರೆ ತುಂಬಿಸ್ಕೊಂಡಿರ್ಬಾರ್ದು. ಹಾಗೆ ನೋಡಿ, ಬೆಟ್ಟ ಹತ್ತವನಿಗೆ ಸಾಮಾನು ಕೊಟ್ಟರು ಯಾರೋ, ಹತ್ಕೊಂಡು ಹೋಗು ಅಂತ. ಒಂದೊಂದೇ ಬಿಸಾಕು ಅಂದರು. ಬಿಸಾಕದ ಸುಖ, ಬಿಸಾಕದ ಸುಖ, ಬಿಸಾಕದ ಸುಖ. ಲಾಸ್ಟಿಗೆ ಹತ್ಕೊಂಡು ಹೋಗ್ಬೇಕಾದ್ರೆ ಬರೀ ಕೈಲಿ ಅಬ್ಬಾ ಏನು ಚೆನ್ನಾಗಿದೆ ಅಂದ. ಇದೇ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಕಾಮ ಎಲ್ಲ ಕಟ್ಕೊಂಡೆ. ಭಾರ ಬಿಸಾಕೋಗು. ಕ್ರೋಧ, ಸಿಕ್ಕವ್ರ ಮೇಲೆಲ್ಲ ಕ್ರೋಧ ಮಾಡಿಕೊಂಡೆ, ಕೋಪ ಮಾಡಿಕೊಂಡೆ. ಅವು ನೆಗೆಟಿವಿಟಿ ಎಲ್ಲ ನನಗೆ ಭಾರ ಆಯಿತು. ಬಿಸಾಕ್, ನಮಸ್ತೆ ಅಂದ್ಬಿಡೋರಿಗೆಲ್ಲರೂ. ಲೋಭ, ಲೋಭದಿಂದ ಏನೇನೋ ತಂದು ಸಂಗ್ರಹ ಮಾಡಿಕೊಂಡೆ, ಯಾರೋ ಕದ್ಕೊಂಡು ಹೋದ್ರು, ನೋವಾಗೋಯ್ತು. ಬಿಸಾಕದನ್ನೆಲ್ಲ. ಆರಾಮಾಗಿ ನೀನು ಹೇಗೆ ಬಂದಿದ್ದೆಲ್ಲ ಹಾಗೆ ನಿನ್ನ ಜೊತೆ ಉಸಿರಿತ್ತಲ್ಲ, ಆ ಉಸಿರನ್ನ ಗಮನಿಸ್ಕೊಂಡು ಆ ಉಸಿರೇ ನೀನಾಗು. ಅದಕ್ಕೆ ಹಾಡು ಹಾಡು, ಒಂದು ಹಾಡು ಹಾಡು, ಒಂದು ಹಾಡು ಹಾಡು. ಹಾಡದಿದ್ದರೆ ನನ್ನ ಹಾಡು ಕೇಳು. ಉಸಿರು ಕಟ್ಟಿ ಹಾಡುವೆಗಿ ಹಾಡು. ಈ ಉಸಿರು ನಿಂತರೆ ನಿನಗೆ ನಷ್ಟ ನೋಡು ಅಂತ ಹೇಳ್ದ ಯಾರೋ ಒಬ್ಬ ಕವಿ. ಹಾಗೆ ಅಟ್ಟಡುಗೆ ಉಣಲಿಲ್ಲ, ಇಷ್ಟದ ರುಷನವಿಲ್ಲ,
ಕೊಟ್ಟ ಸಾಲವ ಕೇಳುವ ಹೊತ್ತ ನೀನರಿ, ಅಟ್ಟಡಗೆ ಉಣಲಿಲ್ಲ ಇಷ್ಟದ ರುಷನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತ ನೀನರಿ. ನಿಮ್ಗೆ ಹೇಳಿದ್ನಲ್ಲ, ಒಳ್ಳೆ ಮನೇಲಿ ಮಾಡಿದಂಥ ಶಾವಿಗೆ ಅಟ್ಟಿಸಿ, ಹಾಲಲ್ಲಿ ಅಟ್ಟಿಸಿ ಮಾಡಿ ಎಲೆ ಮೇಲೆ ಹಾಕಿದ್ರು, ಎಲೆ ಮೇಲೆ ಬಿದ್ದು ಆ ಬಾಯಿಗೆ ಶಾವಿಗೆ ಪಾಯಸ ಅಂಟ್ಕೋಯ್ತು, ಬಾಯಿ ಒಳಗೇನು ಹೋಗಲಿಲ್ಲ. ಅಟ್ಟಡುಗೆ ಉಣಲಿಲ್ಲ ಇಷ್ಟದ ರುಷನವಿಲ್ಲ. ಯಾರೋ ಬದ್ರಿ ಯಾತ್ರೆಗೆ ಅಂತ ಹೋಗಿದ್ರು ಎಲ್ಲರೂ, ಅಲ್ಲ ನಾನು ಕಣ್ಣಿಂದನೇ ನೋಡಿರೋದು. ಬದ್ರಿ ಯಾತ್ರೆಗೆ ಹೋಗಿದ್ರು, ವಿಶ್ವನಾಥ ರಾಯರು ಅಂತ ಅವ್ರ ಹೆಸರು. ಹೋದ್ರು, ದರ್ಶನ ಅಂದರೆ ಭಾಳ ಇಷ್ಟ ಅವರಿಗೆ. ದರ್ಶನಕ್ಕೆ ಅಂತ ಮೊದಲು ಅವರೇ ಇದ್ರು, ದರ್ಶನಕ್ಕೆ ಬಾಗಿಲು ತನಕನೂ ಹೋದ್ರು. ಬಾಗಿಲ ಹತ್ರ ಕುಸಿದು ಬಿದ್ದವರು ಬಿದ್ದೇ ಹೋದ್ರು, ಹೇಳಲೇ ಇಲ್ಲ. ಇಷ್ಟದ ರುಷನವಿಲ್ಲ. ಬದ್ರಿನಾರಾಯಣನ ದರ್ಶನಕ್ಕೆ ಅಂತ ಹೋದವರು, ಇಷ್ಟ ದರ್ಶನವಾಗಲಿಲ್ಲ. ಕೊಟ್ಟೆ ಸಾಲವ ಕೇಳುವ ಹೊತ್ತ ನೀನರಿಗೆ. ಯಾರಿಗೋ ಸಾಲ ಕೊಟ್ಟಿರ್ತಿದ್ದಿ, ಅವ್ರ ಮನೇಲಿ ಏನೋ ಪಾಪ ಕಷ್ಟಪಟ್ಟು ಮದುವೆ ಮಾಡ್ತಿರ್ತಾರೆ, ಸಾಲ ಕೇಳಕ್ಕೆ ಅಂತ ಹೋಗೋದು. ಹೋದ ತಕ್ಷಣ ಆ ಮನೇಲಿ ಪಾಪ ಅವ್ರು ಯಾರೋ ಸತ್ತೋಗಿರ್ತಾರೆ. ಆ ಸತ್ತೋದವರನ್ನ ನಿಮ್ಮಪ್ಪ ಸಾಲ ಇಸ್ಕೊಂಡಿದ್ದ, ಅದು ಮೊದಲು ತೆತ್ತಯ್ಯ, ಆಮೇಲೆ ಹೆಣ ಎತ್ಕೊಂಡು ಹೋಗಯ್ಯ ಅಂತೀಯಲ್ಲೋ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ, ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ. ಕಟ್ಲೆ ತುಂಬೋದು ಅಂದ್ರೆ ಏನು? ಕಡ್ಲೆ ಅಲ್ಲ, ಕಟ್ಲೆ ತುಂಬೋದು. ನಾವೆಷ್ಟು ಪಡ್ಕೊಂಡ್ಬಂದಿದ್ದೀವಲ್ಲ ಆ ಟೈಮು, ಆ ಸಾಲ, ಆ ದಿನ, ಆ ಹೊತ್ತು, ಅದು ತುಂಬಿದ ಮೇಲೆ ಒಂದು ಕ್ಷಣನೂ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ರೈಟ್? ಹಾಗೆ ಅಂದರೆ ಒಂದು ಮಗು ಹುಟ್ಟಿತ್ತು. ಆ ಮಗುಗೆ ಎಣ್ಣೆ ಸ್ನಾನ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ ನಾನು ಎಣ್ಣೆ ಸ್ನಾನ ಮಾಡ್ಸೋಕ್ಕೆ ನನ್ನ ಕರಿತಾ ಇದ್ದೆ. ತುಂಬ ಜನ ಬಾಣಂತನೂ ಮಾಡಿಸಿದ್ದೀನಿ ನಾನು. ಯಾಕೆ ನನ್ನ ಅಮ್ಮ ಅಂತ ಕರಿಬೇಕು ಅಂದರೆ ನನ್ನಂಗೆ ಬಾಣಂತನ ಮಾಡ್ಸೋಕ್ಕೆ ಬರಲ್ಲ. ತುಂಬ ಜನಕ್ಕೆ ಹೆರಿಗೆ ಮಾಡಿಸಿದ್ದೀನಿ ನಾನು, ಅದಕ್ಕೋಸ್ಕರ. ಅಮ್ಮ ಮಾತ್ರ ಮಾಡಬಲ್ಲಳಿದ್ರು ಅಷ್ಟು ಚೆನ್ನಾಗಿ. ಆ ಮಗುಗೆ ಎಣ್ಣೆ ನೀರು ಹಾಕ್ಕೊಡಿ ಅಂದರು. ನಾನು ಬೇಡ ಅಂತ ಹೇಳಿದೆ. ಯಾಕೆ ಅಂದರು, ಸದ್ಯಕ್ಕೆ ಬೇಡ ಸುಮ್ಮನಿರ್ರಿ ಅಂದೆ. 1 ತಿಂಗಳು ಹಾಕಲಿಲ್ಲ ನಾನು. ಅವರು ಮಗು ಒಣಗೋಗುತ್ತೆ, ದಯವಿಟ್ಟು ಒಂದು ಎಣ್ಣೆ ನೀರು ಹಾಕ್ಕೊಡಿ, ದಯವಿಟ್ಟು ಒಂದು ಎಣ್ಣೆ ನೀರು ಹಾಕ್ಕೊಡಿ ಅಂದರು. ನೋಡಮ್ಮ, ಎಣ್ಣೆಗೂ ಅದಕ್ಕೂ ಸಂಬಂಧ ಇದೆ. ನೀವು ಯಾವತ್ತು ಎಣ್ಣೆ ಕೊಡ್ತೀರೋ ಆಮೇಲೆ ಮುಂದಿನ ನನಗೆ ಗೊತ್ತಿಲ್ಲ ಅಂದೆ. ಏನು ಹಂಗಂದ್ರೆ ಅಂದರು. ನಿಮ್ಮಿಷ್ಟ ಅಂದೆ. ಅವರೇ ಎಣ್ಣೆ ಹಚ್ಚಿದ್ರು, ಹಚ್ಚಿದ ಮೇಲೆ ಚಳಿ ಜ್ವರ ಬಂತು, ಮಗು ನೆಗೆದು ಬಿದ್ದು ಹೋಯ್ತು. ಇದ್ರ ಅರ್ಥ ಏನಂದ್ರೆ, ಅವ್ರ ಹತ್ರ, ಆ ಮಗುವಿನ ಹತ್ರ ಎಣ್ಣೆ ಸಾಲ ಮಾಡಿದ್ರು ಇವ್ರು ಹೋದ ಜನ್ಮದಲ್ಲಿ. ಆ ಎಣ್ಣೆನ ಆ ಮಗು ತಗೊಂಡ ತಕ್ಷಣನೇ ತನ್ನ ಪ್ರಯಾಣವನ್ನ ತಾನು ಪ್ರಾರಂಭ ಮಾಡಿಬಿಡಿತು. ಕಟ್ಲೆ ತುಂಬಿದ್ದ ಮೇಲೆ ಕ್ಷಣ ಮಾತ್ರ ಇರಲಿಲ್ಲ, ಅಷ್ಟರೊಳು ಪುರಂದರ ವಿಠಲನ ನೆನೆ ಮನವೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಗೇನು ಬಿಟ್ಟು ಶ್ರೀ ಹರಿಯ ನೆನೆಯೋ ಮನವೇ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಹಾಗಾದರೆ ಮಧ್ಯದಲ್ಲಿ ಸತ್ತೋದ್ರೆ ಜಪ ಅರ್ಧಕ್ಕೆ ಉಳಿಯಿತು ತಾನೆ. ಯಾವುದು? ಶ್ವಾಸ ಮಂತ್ರ ಜಪ, ಹಂಸ ಮಂತ್ರ. ನಾನು ಹಿಂದೊಂದು ಮಾತು ಹೇಳಿದ್ದೆ, ಏನು ಗೊತ್ತಾ? ನಾವೇನಾದರೂ ಸಂಕಲ್ಪ ಮಾಡಿ ಒಂದು ಕೆಲಸ ಶುರು ಮಾಡಿದರೆ ಅದು ಮಧ್ಯದಲ್ಲಿ ನಿಂತರೆ ಪುನಃ ಶುರು ಮಾಡಬೇಕು ಅಂತ ಉಂಟು. ಹೇಗೆ ಶುರು ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿ ತೋರಿಸಿದ್ದಾನೆ. ಯಾವ ಪ್ರಸಂಗದಲ್ಲಿಯೂ ಸಂಕಲ್ಪವನ್ನು ಮುರಿಬಾರದು. ಸಂಕಲ್ಪ ಪೂರ್ವಕವಾಗಿ ಪ್ರಾರಂಭ ಆಗಬೇಕು, ಸಂಕಲ್ಪದಲ್ಲೇ ಮುಗಿಬೇಕು. ಹಾಗೆ ನಮ್ಮ ಈ ಉಸಿರು ಮಂತ್ರವೂ ಅಷ್ಟೆ. ಇದು ಅರ್ಧಂಬರ್ಧದಲ್ಲಿ ನಿಂತರೆ, ಅಂದರೆ ಈ ಸಾವುಗಳಾದರೆ ಅದನ್ನೇ ಪ್ರೇತ ಜನ್ಮ ಅಂತ ಕರೆಯೋದು, ಪಿಶಾಚ ಜನ್ಮ ಅಂತ ಕರೆಯೋದು. ಯಾಕೆಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ
8 ವರ್ಷ ಮಂಗಳ ದಶೆ, 19 ವರ್ಷ ಗುರು ದಶೆ, 20 ವರ್ಷ ಶುಕ್ರ ದಶೆ, ಇವೆಲ್ಲ ಟೋಟಲ್ ಮುಗಿಯುವಾಗ 120 ವರ್ಷ ಆಗುತ್ತೆ. 120 ವರ್ಷದ ಪೂರ್ಣ ಭ್ರಮಣ ಅಂದರೆ ಕಾಲಚಕ್ರ ತಿರುಗಬೇಕು, ಆವಾಗಲೇ ಪೂರ್ಣ ಆಯುಷ್ಯ ಆಗಿದೆ ಅಂತ ಅರ್ಥ. ಮಧ್ಯದಲ್ಲಿ ಅರ್ಶಿಗೆ ಆದರೆ ಉಸಿರು ಮಂತ್ರ ಸರಿಯಾಗಿಲ್ಲ ಅಂತ ಅರ್ಥ. ಹಿಂದೊಂದು ಪ್ರಸಂಗ ನಾನು ಹೇಳಿದ್ದೆ. ಶ್ರೀಕೃಷ್ಣ ಪರಮಾತ್ಮ ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಮಾಡುವಾಗ ಮಧ್ಯದಲ್ಲಿ ಅವನಿಗೆ ಎಲ್ಲೋ ತಕ್ಷಣ ಒಂದು ಫೋನ್ ಬಂತು. ಏನು ಫೋನ್ ಬಂತು ಅವಾಗಿತ್ತ? ನಿಮಗೆ ಅರ್ಥ ಆಗೋಂಗೆ ಹೇಳ್ತಾ ಇದೆ. ಕೇಳಿಸ್ತು ಸ್ವಾಮಿಗೆ, ಅಲ್ಲೆಲ್ಲ ಹೋಗ್ಬೇಕಾಗಿತ್ತು. ತಕ್ಷಣ ಅಲ್ಲಿಂದ ವ್ಯಾಸರ ಕಿವಿಲಿ ಏನೋ ಹೇಳ್ದ, ವೇದವ್ಯಾಸರ ಕಿವಿಲಿ ಎಲ್ಲ ಹೋಗಿ 7 ಸಮುದ್ರಗಳನ್ನು ದಾಟಿ ಅಲ್ಲೆಲ್ಲೋ ಯುದ್ಧನೋ ಏನೋ ಮಾಡಿಕೊಂಡು ಸೀದಾ ಬಂದ. ಆದರೆ ಮಧ್ಯದಲ್ಲಿ ಎದ್ದೋಗಿದ್ದರ ಪ್ರಸಂಗ ಇತ್ತಲ್ಲ, ಆ ಪ್ರಸಂಗ ಅದು ರಾಜಕೀಯನೋ ಅಥವಾ ಆಧ್ಯಾತ್ಮಿಕವೋ ಅದೇನೋ ಗೊತ್ತಿಲ್ಲ. ಈ ಪ್ರಸಂಗ ಹುಟ್ಟಿತು. ಅಂತೂ ತಿರುಗಿ ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಂಡ. ಭಗವಂತ ಯಾಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಭಗವಂತನಿಗೆ. ವೇದವ್ಯಾಸರು ಹೋಮ ಮಾಡಿಸ್ತಾ ಇದ್ದಾರೆ, ಆದರೆ ಮಧ್ಯದಲ್ಲಿ ಹೋಗೋ ಪ್ರಸಂಗ ಬಂತಲ್ವಾ. ಹಾಗಾದರೆ ಈ ಮಧ್ಯದಲ್ಲಿ ಹೋಗೋ ಪ್ರಸಂಗ ಬಂದ ಮೇಲೆ, ವಾಪಸ್ ಬಂದ ಮೇಲೆ ಹೇಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನಲ್ಲ, ಹಾಗಾದರೆ ಅರ್ಧಕ್ಕೆ ಹಂಸ ಮಂತ್ರ ನಿಲ್ಲಬಾರದು. ಅದು ಹಂಸ ಮಂತ್ರ ಅಂದರೆ ಉಸಿರಾಟದ ಮಂತ್ರ. 21,000 ಹಂಸ ಮಂತ್ರ ಮುಂಚಿನ ಪರಮೇಷ್ಠಿ ಸಂಚಿತಾರ್ಥವ ಕಳೆದು, ಮುಂಚಿನ ಪರಮೇಷ್ಠಿ ಸಂಚಿತಾರ್ಥವ ಕಳೆದು ಕೊಂಚ ಮಾಡಯ್ಯ ಪ್ರಾರಬ್ಧ, ಕೊಂಚ ಮಾಡಯ್ಯ ಪ್ರಾರಬ್ಧ ಅಲ್ವಾ. ಅಂದರೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಈ ಜಪ ಮುಗಿಬೇಕಾಗತ್ತೆ, ಆಮೇಲೆ ಸಾಯಬೇಕಾಗತ್ತೆ. ಹೀಗೆ ಸತ್ರೆ ಹಂಸ ಮಂತ್ರ ಜಪ ಪೂರಾ ಆಗತ್ತೆ. ಇಂಥ ಹಂಸ ಮಂತ್ರ ಜಪವನ್ನ ಉಸಿರಾಡುವ ಪ್ರತಿ ಜೀವರಾಶಿಗಳಲ್ಲಿ ನಿಂತುಕೊಂಡು ಮಾಡುವ ಯಾರು? ಮುಖ್ಯ ಪ್ರಾಣ. ಅದಕ್ಕೆ ಅವನ ಹೆಸರು. ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪದ ಡಂಬವ ತೊಲಗಿಸಿ ದಿಂಬದಿ ಹರಿಯ ಬಿಂಬ ಪೊಳೆವಂತ ಮಾಡೋ ಎನ್ನ, ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬಿದೆ ನಿನ್ನ ಪಾದ. ಹಾಗಾದರೆ ಇಷ್ಟೊಂದು ಜಪವನ್ನ ಮಾಡಿ ಆ ಜಪವನ್ನ ಭಗವಂತನಿಗೆ ಶ್ರೀಕೃಷ್ಣಾರ್ಪಣ ಮಾಡ್ತಾನೆ. ಯಾರು? ಮುಖ್ಯ ಪ್ರಾಣ. ದೇವರು ಆ ಹಂಸ ಮಂತ್ರ ಜಪವನ್ನ ಸ್ವೀಕಾರ ಮಾಡ್ತಾನೆ. ಕಡೆಗೆ ಏನ್ ಮಾಡ್ತಾನೆ? ಹನುಮಂತನಿಗೆ ವಾಯುದೇವನಿಗೆ ಹೇಳಿದಂತೆ, ಭಗವಂತ ನೀನು ಮಾಡಿದ ಮಂತ್ರ ಜಪಕ್ಕೆ ನಾನು ನಿನಗೆ ಫಲ ಕೊಡಬೇಕಾಗಿದೆ. ಅದಕ್ಕೇನು ಫಲ ಕೊಡ್ತೀನಿ ಗೊತ್ತಾ? ಚತುರ್ಮುಖನ ಲೋಕವನ್ನೇ ಕೊಟ್ಟು ಚತುರ್ಮುಖ ಬ್ರಹ್ಮನನ್ನಾಗಿ ನಿನ್ನನ್ನು ಮಾಡ್ತೇನೆ ಅಂತ ಹೇಳಿದ. ಅರ್ಥಾತ್ ಬ್ರಹ್ಮ ಪದವಿ ಗ್ರಹಣವಾಯಿತು, ಸಿಕ್ತು. ಬ್ರಹ್ಮಪಾಠ ಹನುಮಗೀತ ಕಮಲನಾಭ ಶ್ರೀಧರಾರ್ಯ. ಅದು ಸಾಕಾಗಲಿಲ್ವಂತೆ ಭಗವಂತನಿಗೆ. ಬ್ರಹ್ಮಪಟ್ಟವನ್ನು ಅಂದರೆ ಇಷ್ಟೊಂದು ಚರಾಚರ ವಸ್ತುಗಳೊಳಗೂ ಕೂತ್ಕೊಂಡು ಉಸಿರಾಟದ ಜಪವನ್ನು ಹನುಮಂತ ಮಾಡಿ 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 ಅದು ಎಷ್ಟು ಪುಣ್ಯ ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ಆ ಪುಣ್ಯ ಸಂಪಾದನೆಗೆ ಒಂದು ಪೋಸ್ಟ್ ಕೊಡಬೇಕಾಗಿತ್ತು ನಾರಾಯಣನಿಗೆ. ಅವನೇನು ಮಾಡ್ದ? ಸತ್ಯಲೋಕದಲ್ಲಿ, ಸಾವಿಲ್ಲದಂಥ ಲೋಕದಲ್ಲಿ ಚತುರ್ಮುಖ ಅಂದರೆ 4 ಮುಖ ಕೊಟ್ಟು ಬಿಟ್ಟ ಹನುಮಂತನಿಗೆ. 1 ಮುಖ ಅಲ್ಲ, 2 ಮುಖ ಅಲ್ಲ, 4 ಮುಖ. ನಾವು ಅಂತಿರ್ತೀವಿ, ನಿನ್ನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲಪ್ಪ. ಅಯ್ಯೋ ದೇವರು ಆ ತಿರುಪತಿ ಶ್ರೀನಿವಾಸಂಗೆ ಅಲಂಕಾರ ಮಾಡಿರ್ತಾರೆ, 2 ಕಣ್ಣು ಸಾಕಾಗಲ್ಲ ನೋಡೋಕ್ಕೆ. ನಿನ್ನನ್ನು ಹೊಗಳೋಕ್ಕೆ 1 ನಾಲ್ಗೆ ಸಾಕಾಗಲ್ಲ ಸ್ವಾಮಿ. ನಿನ್ನ ಗುಣಗಾನವನ್ನು ಕೇಳಲಿಕ್ಕೆ ಈ 2 ಕಿವಿಗಳು ಸಾಕಾಗ್ತಾ ಇಲ್ಲ ಸ್ವಾಮಿ. ನಿನ್ನ ಸೇವೆ ಮಾಡಲಿಕ್ಕೆ ಈ 2 ಕೈಗಳು ಉಪಯೋಗ ಸಾಕಾಗ್ತಾ ಇಲ್ಲ ಸ್ವಾಮಿ. 2 ಕಾಲು ಕೊಟ್ಟಿದೆಯಲ್ಲ ಭಗವಂತ, ಎಷ್ಟೊಂದು ತಡೀಲೋ ನಾನು ಅಂತೀರ. 4 ಮುಖಕ್ಕೆ 4 ಕೆರಡ್ಲೆ 8 ಕಣ್ಣು,
8 ನಾಲಿಗೆ, 32 ಇಂಟು 8 ಎಷ್ಟಾಯಿತು ಗೊತ್ತಿಲ್ಲ. ಅಷ್ಟು ಹಲ್ಲುಗಳು, ಅಷ್ಟು ಹೃದಯಗಳು. ಒಂದು ದೇಹಕ್ಕೆ 4 ಅಂತೆ, 4 4 8, 4 ಕಣ್ಣೆರಡು, 12 13 14 15 16 17 ಕೈಗಳು, 17 18 ಕೈಗಳು. ಎಷ್ಟು ಬೇಕಾದರೂ ಸೇವೆ ಮಾಡ್ಕೊ ನನ್ನನ್ನು ಅಂಥೇಳಿ ಚತುರ್ಮುಖ ಬ್ರಹ್ಮ ಪಟ್ಟವನ್ನು ಕೊಟ್ಟುಬಿಟ್ಟ. ಆದರೂ ಸಾಕಾಗಲಿಲ್ಲ ಭಗವಂತನಿಗೆ. ಯಾಕೆ ಗೊತ್ತಾ? ಬರೀ 6 ತಿಂಗಳು ಜಪ ಮಾಡಿದಂಥ ಮಗುವಿಗೆ, ಒಂದು 5 ವರ್ಷದ ಮಗುವಿಗೆ ಧ್ರುವಲೋಕ ಪದವಿಯನ್ನು ಕೊಟ್ಟಿದ್ದಾನೆ ನಾರಾಯಣ. ಕರಿರಾಜ ಕರಸಿದನೇ ದ್ರೌಪದಿ ದೇವಿ ಬರದೋಲ ಕಳುಹಿದಳೇನೋ ಕರುಷದಿಂದಲಿರಿಸಿ ಪತಿಗೆ ಶಾಪವ ಪರಿಹರಿಸಿದೆ ಗೆಲ್ಲೋ ಹೇ ಸ್ವಾಮಿ ನಾನೇನ ಮಾಡಿದೆನೋ ರಂಗಯ್ಯ ನೀಯನ್ನ ಸಲಕಬೇಕೋ. ಓ ಪಿಡಿ ಅವಲಕ್ಕಿಗ ಕೃಷ್ಣಯ್ಯ ನಿನಗೊಪ್ಪಿಸಿದವಗೆ ಒಲಿದೆ ಒಪ್ಪೆನೋ ನಿನಗೆ ಶ್ರೀ ಪುರದರ ವಿಠಲ ಅವರಪ್ಪಂತೆ ಕಾಯಬೇಕು ಹೇಳೋ ಸ್ವಾಮಿ ನಾನೇನ ಮಾಡಿದೆನೋ ರಂಗಯ್ಯ ನೀಯನ್ನ ಸಲಹಬೇಕು. ಬರೀ 6 ತಿಂಗಳ ಕಾಲ ಭಗವಂತನ ಜಪ ಮಾಡಿದ್ದಕ್ಕೆ ನಾರಾಯಣ ಕರುಣಾಳು. ಏನು ಕರುಣಾಳುವೋ ಭಗವಂತ? ಇಟ್ಟಿ ಕಲ್ಲನು ಕೊಟ್ಟ ಭಕುತಗೆ ಮೆಚ್ಚಿಕೊಟ್ಟ ತನ್ನನೇ. ಇಟ್ಟಿ ಕಲ್ಲನು ಕೊಟ್ಟ ಭಕುತಗೆ ಮೆಚ್ಚಿಕೊಟ್ಟ ತನ್ನನೇ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗೆ ಇಂಬಿಟ್ಟ. ಬಾಣದಲ್ಲಿ ಇಟ್ಟ ಭೀಷ್ಮನ ಅವಗುಣಗಳನ್ನು ಎಣಿಸಿದನೇನೋ ಕರುಣಾಳು. ಒಂದು ಇಟ್ಗೆ ತುಂಡನ್ನ ಎಸೆದಂತಹ ಪುಂಡಲೀಕ ಮುನಿಗೆ ಭಗವಂತ ತನ್ನನ್ನೇ ಕೊಟ್ಟಿದ್ದಾನೆ. ಇಟ್ಟಿಗಲ್ಲನು ಕೊಟ್ಟ ಭಕುತಗೆ ಮೆಚ್ಚಿಕೊಟ್ಟ ತನ್ನನ್ನೇ ಪಂಢರಾಪುರಕ್ಕೆ ಹೋಗಿ ಕೂತಿದ್ದಾನೆ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳನ್ನು ಎನಿಸಿದನೇನೋ ಕರುಣಾಳು. ಭೀಷ್ಮಾಚಾರ್ಯರು ಬಾಣ ತಗೊಂಡು ಹೊಡೆದ್ರು, ಕೃಷ್ಣಂಗೆ ರಕ್ತ ಬಂತು. ಆದರೂ ವಿಷ್ಣು ಸಹಸ್ರನಾಮ ಜಪವನ್ನ ಭೀಷ್ಮರಿಗೆ ಉಪದೇಶ ಮಾಡಲಿಲ್ವಾ ಸ್ವಾಮಿ? ಕೆಟ್ಟ ಮಾತುಗಳೆಂದ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ. ಚೈದ್ಯ ಅಂದ್ರೆ ಛೇದಿ ರಾಜ. ಛೇದಿ ರಾಜ ಯಾರು? ಛೇದಿ ಅನ್ನೋದು ಒಂದು ದೇಶ. ಆ ಛೇದಿ ರಾಜ ಚೈದ್ಯ. ಶಿಶುಪಾಲ. ಶಿಶುಪಾಲ ಯಾರು? ಜಯನ ಅವತಾರ. ಜಯ ಯಾರು? ನಿಮ್ಮನೆ ಜಯಣ್ಣ ಅಲ್ಲ, ಜಯಣ್ಣ ವಿಜಯಣ್ಣ ಅಂತ ಇರ್ತಾರೆ. ಜಯಣ್ಣ ವಿಜಯಣ್ಣ ಅಂತ ಅಲ್ಲಿ ಆ ವೈಕುಂಠದ ಭಾಗದಲ್ಲಿ. ಅದು ಎಲ್ಲಿ? ವೈಕುಂಠದ ಶ್ರೀಭಾಗದಲ್ಲಲ್ಲ, ಭೂಭಾಗ ಮತ್ತು ದುರ್ಗಾ ಭಾಗದಲ್ಲಿ ಅಂತ ಹೇಳಿದ್ದೆ. ಅಲ್ಲಿ ಕಾಯುವಂತ ಅವರಿಗೆ ಶಾಪಗ್ರಸ್ತರಾಗಿ ಶಿಶುಪಾಲನಾಗಿ ಅವತಾರ ಮಾಡಿದ್ದಾಗ ಬಾಯಿಗೆ ಬಂದಂಗೆ ಕೃಷ್ಣನ್ ಬೈದಿದ್ದಾನೆ. ಅದಕ್ಕೆ ಕೆಟ್ಟ ಮಾತುಗಳೆಂದ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ. ಅವನಿಗೆ ತನ್ನ ಹೊಟ್ಟೆ ಒಳಗೇನೆ ಇಟ್ಕೊಂಡ್ಬಿಟ್ಟ ದೇವರು, ಮೋಕ್ಷ ಕೊಟ್ಟ. ಬಾಣದಲ್ಲಿಟ್ಟ ಭೀಷ್ಮಗನ ಅವಗುಣಗಳನ್ನು ಎಣಿಸಿದನೇನೋ ಕರುಣಾಳು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು. ಇದನ್ನು ಆದರದಿ ಕೇಳುವುದು. ಬರೀ ಕೇವಲ 6 ತಿಂಗಳ ಕಾಲ ಜಪ ಮಾಡಿದ್ದಕ್ಕೆ ಧ್ರುವರಾಜನಿಗೆ ಧ್ರುವಲೋಕ ಪದವಿಯನ್ನು ಕೊಟ್ಟಂತ ಸ್ವಾಮಿ. ಈ ವಾಯುದೇವರು ಹಂಸ ಮಂತ್ರವನ್ನ ಎಷ್ಟು ಜಪ ಮಾಡುತ್ತಾರೆ ಅಂದ್ರೆ, ಚತುರ್ಮುಖ ಬ್ರಹ್ಮದೇವನ 100 ವರ್ಷ ಜಪ ಮಾಡ್ತಾರಂತ. ಒಬ್ಬ ಮನುಷ್ಯ ಒಂದು 100 ವರ್ಷ ಆಯಸ್ಸಿದ್ದಂಗೆ ಚತುರ್ಮುಖ ಬ್ರಹ್ಮನಿಗೂ 100 ವರ್ಷ ಆಯಸ್ಸಿದೆ. ಚತುರ್ಮುಖ ಬ್ರಹ್ಮನ 100 ವರ್ಷ ಆಯುಸ್ಸು ಎಷ್ಟು ಅಂದ್ರೆ ನಮ್ಮ ಲೆಕ್ಕ ಅಲ್ಲ. ಈಗ ಲೆಕ್ಕ ಮಾಡೋಣ ನೋಡಿ. 100 ವರ್ಷದಲ್ಲಿ ಹಗಲು ಮತ್ತು ರಾತ್ರಿ ಅಂತಿರುತ್ತಲ್ಲ, ಅವನ ಚತುರ್ಮುಖ ಬ್ರಹ್ಮನ ಒಂದು ಹಗಲು ಅಂದ್ರೆ ನಮ್ಮ ಮಾನವರ ಪ್ರಕಾರ 432 ಕೋಟಿ ವರ್ಷ ಆಗತ್ತಂತೆ.
ಇಂತಹ 432 ಕೋಟಿ ವರ್ಷ ಒಂದು ರಾತ್ರಿ ಆಗಬೇಕು. ಇಂತಹ 432 ಕೋಟಿ ವರ್ಷ ಒಂದು ದಿನ ಆಗಬೇಕು. ವಾರ, ಅದರಲ್ಲಿ ಹಗಲು ರಾತ್ರಿಗಳು ಒಂದು 4 ವಾರ ಸೇರಿ 1 ತಿಂಗಳಾಗಬೇಕು. 1 ತಿಂಗಳು ಅಂದರೆ ಅವ್ರ ಲೆಕ್ಕದ ಪ್ರಕಾರ ಒಂದು ಋತು ಆಗತ್ತೆ, ಒಂದು ವರ್ಷ, ಆಮೇಲೆ ಒಂದು ಅಯನ, ಒಂದು ವರ್ಷ, ಹೀಗೆ 100 ವರ್ಷದಲ್ಲಿ ನಿಮಗೆ ಎಲ್ಲರಲ್ಲಿಯೂ ಇದ್ದುಕೊಂಡು ಈ ಹಂಸ ಮಂತ್ರವನ್ನು, ಅಂದರೆ ಈಗ 100 ವರ್ಷ ಅಂತ ಅರ್ಥ ಗೊತ್ತಾಯ್ತಲ್ಲ, ಚತುರ್ಮುಖ ಬ್ರಹ್ಮನ 100 ವರ್ಷಗಳ ಕಾಲ ವಾಯುಪಟ್ಟದಲ್ಲಿರ್ತಕ್ಕಂತಹ ರುಜುಗಣ ದೇವತೆ ಇದನ್ನು ಮಾಡ್ತಾರೆ. ಯಾವುದು? ಹಂಸ ಮಂತ್ರ ಜಪ ಮಾಡಿ 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 ಹಂಸ ಸೋಗಂ ಸ್ವಾಹ, 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 ಹಂಸ ಸೋಗಂ ಸ್ವಾಹ. ಅಬ್ಬಾ, ಆನಂದ ಆನಂದ ಮತ್ತೆ ಪರಮಾನಂದ, ಆನಂದ ಆನಂದ ಮತ್ತೆ ಪರಮಾನಂದ, ಆನಂದ ಕಂದನೊಲಿಯ ಓಹೋ, ಆನಂದ ಕಂದನೊಲಿಯೇ, ಆನಂದ ಕಂದನೊಲಿಯೇ, ಏನಂದದ ವೇದ ವೃಂದ, ಆನಂದ ಆನಂದ ಮತ್ತೆ ಪರಮಾನಂದ, ಆನಂದ ಕಂದನೊಲಿಯೇ, ಏನಂದದೆ ವೇದ ವೃಂದ, ಆನಂದನ ಕಂದನೊಲಿಯೇ, ಏನಂದದೆ ವೇದ ವೃಂದ, ಆನಂದ ಆನಂದ ಮತ್ತೆ ಪರಮಾನಂದ. ಇಂತಹ ಒಂದು ಜಪವನ್ನು ಸಮರ್ಪಣೆ ಮಾಡಿ ವಾಯು ದೇವರು ಕೃತಾರ್ಥರಾಗ್ತಾರಂತೆ. ಭಗವಂತ ಏನು ಕೊಟ್ಟರೂ ಸಾಲದಾಯಿತಂತೆ, ನಿನಗೆ ಸರಿಯಾದ್ದನ್ನು ಕೊಡ್ತೇನೆ ಅಂತ ಭಗವಂತ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪ ಏನು ಎನ್ನುವುದನ್ನು ಮುಂದಿನ ಪ್ರವಚನಗಳಲ್ಲಿ ಚಿಂತನೆ ನಡೆಸೋಣ. ಶೋಭಾ